ಗುಡ್ ಮಾರ್ನಿಂಗ್. ಇವತ್ತು ಡೇ 2 ಆಫ್ ವಯನಾಡು. ಆ್ಯಕ್ಚುಲಿ ನಾವು ಇವಾಗ ಎಲ್ಲೋಗ್ತಿದ್ದೀನಿ ಅಂದ್ಕೊಂಡಿದ್ರೆ ಇವಾಗ ಯಾಶಿತ್ನ ಕೇಳೋಣ ಏನು ಹೇಳ್ತಾನೆ ಅಂತ. ವಿಲೇಜ್ ಯಾವ ವಿಲೇಜ್? ನಿನ್ನೂರು ವಿಲೇಜ್, ಟ್ರೈಬಲ್ ವಿಲೇಜ್ಗೆ ಹೋಗ್ತಾ ಇದ್ದೀನಿ. ನಮ್ಮ ಈ ಡೇ ಟು ವಯನಾಡು ಹೇಗಿರುತ್ತೆ ಟ್ರಿಪ್ ಅನ್ನೋದನ್ನ ಪೂರ್ತಿ ವಿಡಿಯೋ ನೋಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮಳೆ ಬರ್ತಿದೆ, ಮೋಡ ನೋಡಿ. ನಾ ಅಪ್ಪ ನಿಂತ್ಕೊಂಡಿದ್ದಾರೆ. ರೂಮಾ ನೋಡಿ, ನಮ್ಮಮ್ಮ ಫೋನೇ ಮರ್ತುಬಿಟ್ಟು ರೂಮಲ್ಲೇ ಬಿಟ್ಬಿಟ್ಟು ಬಂದಿದ್ದಾರೆ. ರೂಮಲ್ಲಿ ಹಂಗೆ ಮರ್ತೋಗ್ತಾರೆ ಯಾವಾಗಲೂ ನೋಡಿ. ಒಂದೇ ಒಂದು ಸೆಕೆಂಡು ಡೋರೆಲ್ಲ ಕ್ಲೋಸ್ ಮಾಡಿಬಿಟ್ಟು ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದೀರಿ ಬೇಗ. ಅವ್ನು ಪುಣ್ಯ ಓಪನ್ ಮಾಡಿರಲಿಲ್ಲ. ಓಪನ್ ಮಾಡಿದ್ರೆ ಹೋಗ್ತಾಯ್ತಾ ಫೋನು? ಅಲ್ಲಿಂದ ಬರಬೇಕಾಗಿತ್ತು. ಜೀಪಲ್ಲಿ ಇವಾಗ ಎಲ್ಲ ಹೋಗ್ತಾ ಇದ್ದೀರಿ? ನಮಗೆ ಕ್ಯಾಬು ಕಾರ್ ಅಲ್ಲೋ ಇಲ್ಲ ಅಂತಂದ್ರು, ಅದಕ್ಕೆ ಜೀಪಲ್ಲಿ ಬುಕ್ ಮಾಡ್ಕೊಂಡು ಜೀಪಲ್ಲಿ ಹೋಗ್ತಾ ಇದ್ದೀರಿ ಟ್ರೈಬಲ್ ವಿಲೇಜ್ಗೆ. ಡ್ಯಾನ್ಸ್ ಆಡ್ತಿದೆ. ಯಪ್ಪ, ಕ್ರೇಜಿ ರೋಡು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತಂದು. ಆಕಾಶ ಒಂದ ತಂಗ ಕಾಣಿಸ್ತಿದೆ. ಜೀಪ್ ಬರ್ತಾ ಇರೋದು ನೋಡ್ತಿದ್ರ, ಅಲ್ಲಿಂದ ಬಂದಿದೀವಿ ನಾವು ಇವಾಗ ಜೀಪು. ಮಮ್ಮಿ ಹೆಂಗೈತೆ ಹೇಳು ಮಮ್ಮಿ. ಸಖತ್ತಾಗೈತಪ್ಪ. ಇದೇ ಬೆಟ್ಟ ಅಂದರೆ ಇದಕ್ಕಿನ್ನ ಡಬ್ಬಲ್ ಬೆಟ್ಟ ಮೇಲೆ ಆಕಾಶ ಭೂಮಿ ಒಂದಾಗ್ಬಿಟ್ಟೈತೆ. ಇದು ನಾವೇ ಇರೋದೇ ಬೆಟ್ಟದ ಮೇಲೆ. ಅದೂ ಈ ಬೆಟ್ಟದ ಮೇಲೇ ಆಕಾಶ. ಇದು ಇನ್ನೂ ಬೆಟ್ಟ ದೊಡ್ಡದಾಗೈತೆ. ನಾನು ಎಲ್ಲೂ ನೋಡೇ ಇಲ್ಲ ಇಷ್ಟೊಂದು ದೊಡ್ಡ ಇದು. ಸಖತ್ತಾಗೈತಪ್ಪ. ಫುಲ್ಲು ಸೂಪರಾಗಿದೆ ಕ್ಲೈಮೇಟ್ ಮಾತ್ರ. ಅಲ್ಲಿ ನೋಡಿ, ಅಲ್ಲಿ ಕ್ಲೌಡು ಮತ್ತು ಇದು ಬೆಟ್ಟ ಒಂದಾದಂಗೆ ಕಾಣಿಸ್ತಿದೆ. ಹಂಗೆ ಫಾಗ್ ಹಿಂಗೆ ಪಾಸ್ ಆಗ್ತಿದೆ. ಅದು ಆ್ಯಕ್ಚುಲಿ ಟ್ರೈಬಲ್ ವಿಲೇಜ್ ಅಂತ ಅಂತಾರೆ. ಚೆನ್ನಾಗಿದೆ, ಒಳ್ಳೆ ವ್ಯೂ. ಸತ್ಯವಾಗಿ ಹೇಳ್ತೀನಿ, ಬನ್ನಿ ವಯನಾಡಿಗೆ ಬಂದು ಇದನ್ನು ನೀವು ಈ ವ್ಯೂನ ಎಂಜಾಯ್ ಮಾಡಲೇಬೇಕು. ಬಿಸಿಲು ಇದೆ, ಒಂದು ಕಡೆ ಮಳೆನೂ ಬರ್ತಿದೆ ಗೊತ್ತಾ ನೋಡಿ. ಸೂಪರ್ ಇದೆ ವ್ಯೂ. మేమే దిగు మేమే కొండపైన ఉన్నాము. దానిపైన ఇంకా కొండలు. ಟ್ರೈಬಲ್ ವಿಲೇಜಿಗೆ ಬಂದ್ರಿ ನೋಡಿ. ಟ್ರೈಬಲ್ ವಿಲೇಜ್ಗಿಂತ ಮೇನ್ ನೇಚರ್ ಅಂತೂ ಸಾಕಾಗೋಗ್ತಿದೆ ನಮಗಂತೂ. ನಿಜ, ಸಿಟಿಯಿಂದ ಎಸ್ಕೇಪ್ ಆಗಿ ಈ ಥರ ನೇಚರ್ಗೆ ಬರಬೇಕು. ಮೇಸಲ್ಲಿ ಬರಬೇಕು ನೀನು ಆಚೆ. ತುಂಬ ಈಸಿ. ಅಲ್ಲೇ ವಿಲೇಜಲ್ಲಿ ಮಳೆ ಬರ್ತೈತೆ. ಟ್ರೈಬಲ್ ವಿಲೇಜ್ ಇಲ್ಲೇ ಅಂತೆ. ಟ್ರೈಬಲ್ಸ್ ಇದ್ದಿದ್ದು. ಇದನ್ನು ರಿನೋವೇಷನ್ ಮಾಡಿ ಈ ಥರ ಬಿಟ್ಟಿದ್ದಾರೆ. ಚೆನ್ನಾಗಿದೆ, ಪುಣ್ಯ ಮಾಡಿದರು ಈ ಜಾಗದಲ್ಲಿ ಇರೋಕ್ಕೆ.
ಇದು ಆ್ಯಕ್ಚುಲಿಗೆ ಅವರು ಯೂಸ್ ಮಾಡ್ತಿರುವಂತಹ ವಸ್ತುಗಳು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ನೋಡಿ ವಿಲೇಜ್ ಪೀಪಲ್ ಅಂದರೆ ಟ್ರೈಬಲ್ ಅವರು. ಈ ಥರ ಎಲ್ಲ ನಾವು ಬರೀ ಕಣ್ಣಲ್ಲಿ ಮಾತ್ರ ನೋಡ್ತಾ ಇದ್ದೀರಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ತೊಟ್ಲು. ಓಕೆ, ಸೆಟ್ ಮಾಡಿದ್ದಾರೆ ಆ್ಯಕ್ಚುಲಾಗಿ. ಅದು ಕ್ಯೂಟ್ ಅನ್ನಿಸ್ತಿದೆ. ಆ್ಯಕ್ಚುಲಾಗಿ ಇದು ನೋಡಿ ತೆಂಗಿನ ಚಿಪ್ಪಲ್ಲೇ ಅವರು ಸೌಟು ಮತ್ತು ಮಡಿಕೆ ಇದೆಲ್ಲ ಹನಿನ ಕಲೆಕ್ಟ್ ಮಾಡ್ತಾಯಿದ್ರು ಅಂತ ಅನ್ಕೊತೀನಿ ಇದರಲ್ಲಿ. ಇದೆಲ್ಲ ಆ್ಯಕ್ಚುಲಿ ನಾನು ಒರಿಜಿನಲಾಗಿ ಅಷ್ಟಾಗಿ ನೋಡಿಲ್ಲ ಇಲ್ಲ, ಯಾಕಂದರೆ ಯಾವಾಗ್ಲೂ ತೊಟ್ಲು ನೋಡಿ ಮಕ್ಕಳಿಗೋಸ್ಕರನೇ. ಎಷ್ಟು ಚೆನ್ನಾಗಿದೆ. ಅದು ಫೈರ್ ಪ್ಲೇಸ್ ನೋಡ್ರಿ. ಫೈರ್ ಪ್ಲೇಸ್ ಅಲ್ಲ ಅದು, ಅದೇ ಇರುತ್ತೆ. ಇಲ್ಲಾಂದ್ರೆ ಮರ ಕಟ್ ಮಾಡೋದು ಇಟ್ಕೊಂತಾರೆ. ಅವ್ರ ಮನೆ ಇಷ್ಟೇ ಮನೆ, ಎಷ್ಟು ಚೆನ್ನಾಗಿರುತ್ತಲ್ಲ. ಹಾಸು ಬೇಡ, ಎಂತಕ್ಕೆ ಬೇಕು? ಪ್ರಕೃತಿಯಲ್ಲಿ ಸಿಗೋ ಅದನ್ನೇ ನಾವು ಬದುಕ್ಬೋದು. ಸುಮ್ಮನೆ ಕಾಸು ಅಂತ ಹಿಂದೆ ಸಿಟಿ ಲೈಫಲ್ಲಿ ಹೋಗೋ ಬದಲು ಈ ಥರ ಹಳ್ಳಿಯಲ್ಲಿದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈಗ ನಾವು ಇದು ವಿಲೇಜ್ ಅವ್ರದ್ದು ಮ್ಯೂಸಿಯಮ್ಗೆ ಬಂದಿದ್ದೀರಿ. ಒಂದ್ಸಲ ನೋಡಿ. ಅಂದರೆ ಇವರು ರಿಯಲ್ ಟ್ರೈಬಲ್ ಪೀಪಲ್ಸ್. ಸೊ ಇವ್ರು ಇದ್ದಿದ್ದು ಪ್ಲೇಸ್ ಇದೆ ಆ್ಯಕ್ಚುಲಾಗಿ. ಇದನ್ನೇ ಅವ್ರಿಗೆ ರೆನೋವೇಟ್ ಮಾಡಿ ನಮಗೆ ತೋರಿಸ್ತಿದ್ದಾರೆ. ಅವ್ರದ್ದು ಆರ್ನಮೆಂಟ್ಸು ಹೇಗೆ ಯೂಸ್ ಮಾಡ್ತಿದ್ರು ನೋಡಿ. ಆ್ಯಕ್ಚುಲಾಗಿ ಮಲಯಾಳಿ ಮೇನ್ ಬರೋಲ್ಲ. ಇದು ಒರಿಜಿನಲ್ ಆರ್ನಮೆಂಟ್ಸ್ ಅವ್ರದ್ದು. ಎಷ್ಟು ಚೆನ್ನಾಗಿದೆ ಅಲ್ವಾ? ನಿಜ ಹೇಳ, ಇಲ್ಲಿದ್ದರೆ ಮನೆ ಹಿಂಗಿಂದ ಆಚೆ ಬಂದು ಈ ಪ್ರಕೃತಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿಂದ ಮನೆಗೆ ಹೋಗೋಕ್ಕೆ ಮನಸ್ಸು ಬರ್ತಿಲ್ಲ ಗೊತ್ತಾ. ಫುಲ್ಲು ಆ ವೈಬು ಬೆಂಗಳೂರಿಗೆ ಬೇಡ ಅನಿಸ್ತಿದೆ. ಈ ಥರ ನಮಗಿರಬಾರ್ದಾಗಿತ್ತ ಅಂತ ಅನಿಸ್ತಿದೆ. ಹಲೋ, ಈಗ ನಾವು ಬಾಣಸೂಡ ಡ್ಯಾಮ್ ಹತ್ರ ಬಂದಿದ್ದೀವಿ ರೀ. ಫುಲ್ಲು ಪಾರ್ಕಿಂಗ್ ಹೋಗಿದೆ. ನಾನು ಅದನ್ನು ನಿಂತ್ಕೊಂಡು ನೆನ್ನೆಯಿಂದ ಆಟ ಆಡ್ತಾ ಇದ್ದಾನೆ. ಇದು ಫುಲ್ ಪಾರ್ಕಿಂಗು, ಫುಲ್ ಮೀನ್ಸ್ ಕ್ರೌಡೆಡ್ ಆಗಿದೆ ಪ್ಲೇಸಸ್ಸು. ತೋರಿಸ್ತೀನಿ. ಚಿಪ್ಸು ಬೋಟಿ ತಿಂತಾಯಿದ್ದೀರಿ. 30 ರೂಪೀಸ್ ಇದು ಬೋಟಿ. 5 ರೂಪಾಯಿಗೆ ಸಿಗುತ್ತೆ ನಮ್ಮ ಊರಲ್ಲಿ. ಈ ಕೇರಳದಲ್ಲಿ 30 ರೂಪಾಯಿ. 40? 30. ನಮ್ಮ ಲೇಔಟಲ್ಲೇ 5 ರೂಪಾಯಿ, 10 ರೂಪಾಯಿ, 5 ರೂಪಾಯಿಗೆಲ್ಲ ಸಿಗುತ್ತೆ. ಇದೇನೋ ಡ್ಯಾಮು ಈ ಪ್ಲೇಸು. ಇದು ಡ್ಯಾಮ್ ಹತ್ರ ಹೋಗ್ತಾ ಇದ್ದೀರಿ. ಅವರು ಆಗಲ್ಲ ಅಂತ ಅಲ್ಲೇ ಕೂತ್ಕೊತೀನಿ ಅಂತ ಇದ್ದಾರೆ. ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಷ್ಟು ಮೇಲಕ್ಕೆ. ಚೆನ್ನಾಗಿದೆ. ಜಿಪ್ಲೈನ್ ಅಂತೂ ಸಖತ್ತಾಗಿದೆ. ಜಿಪ್ಲೈನ್ಗಳೆಲ್ಲ ನನಗೂ ಟ್ರೈ ಮಾಡಬೇಕು ಅಂತ ಅನ್ನಿಸ್ತಿದೆ. ಅಯ್ಯೋ, ಅಷ್ಟು ಮೇಲೆ ಹತ್ತು ಬಂದರೆ ತುಂಬ ಡಿಸಪಾಯಿಂಟ್ಮೆಂಟ್. ನೀರೇ ಇಲ್ಲ, ಇಷ್ಟೇ ಇರೋದು ಡ್ಯಾಮ್. ದೊಡ್ಡದಾಗಿದೆ ಡ್ಯಾಮ್ ಅಂದ್ಕೊಂಡ್ರೆ ಕಮ್ಮಿ ಇದೆ ನೀರು. ಸುಸ್ತಾಗಿ ಹೋಗಿದ್ದೀನಿ. ఉప్పు ఎట్లు ಹೆಂಗಿದೆ? అది మన ఊర్లో ఉండేది కాదు. ಗಾಡಿ ಬೇರೆ అదే మంగళ వస్తా ఉంది. ಚೆನ್ನಾಗಿದೆ.